ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಮುಗಿಸಿ ಮುಖಕ್ಕೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡು ಆಮೇಲೆ ನಾನು ದೇವ್ರ ಪೂಜೆಗೆ ಮಾಡಕ್ಕೆ ಹೋದೆ. ನಮ್ಮ ಚೋಟು ಮರಿ ಮಲ್ಕೊಂಡಾಗ ನನ್ನ ಪೂಜೆ ಎಲ್ಲ ಮುಗಿಸ್ಬಿಡ್ಬೇಕ್ರಿ. ಯಾಕೆ ಎದ್ಲಂದ್ರೆ ನನಗೆ ಒಂದು ಸ್ವಲ್ಪನೂ ಪೂಜೆ ಮಾಡಕ್ಕೆ ಬಿಡಂಗಿಲ್ಲ ರೀ. ದೇವ್ರ ಮನೆಯೊಳಗೆ ಬಂದು ಕುಂತು ಬಿಡ್ತಾಳೆ. ಶುಕ್ರವಾರ ಅಂದ್ರೆ ನನಗಂತೂ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡೋದು ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಏನೋ ಒಂಥರ ಪೂಜೆ ಎಲ್ಲ ಮಾಡಿದ್ರೆ ಪಾಸಿಟಿವ್ ವೈಬ್ಸ್ ಬರ್ತೈತಿ. ಅದ್ರೊಳಗೆ ನಮ್ಮ ಚೋಟು ಮರಿ ಏನರ ಎದ್ಬಿಟ್ಟಿಲ್ಲ ಅಂದ್ರೆ ಆಕಿ ದೇವ್ರ ಮನ್ಯಾಗ ಬಂದು ಕುಂತು ಬಿಡ್ತಾಳಲ್ಲ, ನನಗೆ ನೆಮ್ಮದಿಯಾಗಿ ಪೂಜೆ ಮಾಡೋಕೆ ಮನ್ಸು ಬರೋಂಗಿಲ್ಲ. ಒಂಥರ ಹರಿ ಬರಿ ಅನ್ನಿಸ್ತಿರ್ತೈತಿ. ಆದಷ್ಟು ಆಕೆ ಮಲ್ಕೊಂಡಾಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಿಡ್ತೇನೆ. ಪೂಜೆ ಎಲ್ಲ ಮುಗೀತು. ದೇವರೇ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಅಂತಂದು ಬೇಡ್ಕೊಂಡು ನೆಮ್ಮದಿಯಾಗಿ ಪೂಜೆ ಎಲ್ಲ ಮುಗಿಸಿದೆ. ಇವತ್ತೊಂದು ಫಂಕ್ಷನ್ಗೆ ಹೋಗೋದಿತ್ತು. ಅಂದ್ರೆ ಒಂದು ಹೋಮ್ ಓಪನಿಂಗ್ ಸೆರೆಮನಿ ಇತ್ತು. ಅಲ್ಲಿ ಹೋಗೋಕೆ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು ಈ ರೀತಿ ಒಂದು ಸಿಂಪಲ್ಲಾಗಿ ರೆಡಿ ಆದೆ. ಇದು ನನ್ನ ಬರ್ತ್ಡೇದ ಡ್ರೆಸ್ಸು. ಬರ್ತ್ಡೇ ದಿನ ನಾನು ಅಂದರೆ ನೈಟ್ ಡ್ರೆಸ್ ಮೇಲೆ ಕೇಕ್ ಕಟ್ ಮಾಡೀನಿ. ಈ ಡ್ರೆಸ್ನ ನೆಕ್ಸ್ಟ್ ಡೇ ಹಾಕ್ಕೊಂಡೀನಿ. ನಾನು ನಮ್ಮ ಚೋಟು ಹಿಂಗೆ ಮಸ್ತ್ ಬೇಕಿ ರೆಡಿಯಾಗಿ ಫೈನಲ್ ಆಗಿ ಇಲ್ಲಿ ಬಂದು ರೀಚ್ ಆದ್ವಿ. ಸತ್ಯನಾರಾಯಣ ಪೂಜೆ ಮತ್ತು ಈ ಪ್ರಸಾದ ಸಿಗೋಕ್ಕೆ ನಾವು ಭಾಳ ಪುಣ್ಯ ಮಾಡಿರ್ಬೇಕು. ಇವತ್ತು ನನಗದ ಪೂಜೆ ಮತ್ತು ಪ್ರಸಾದ ನೋಡುವಂಥ ಭಾಗ್ಯ ಸಿಕ್ತು. ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿಂದು ಲಾಸ್ಟಿಗೆ ಒಂದು ಸ್ವಲ್ಪ ಪಾನ್ ತಿಂದು ಮನೆಗೆ ಬಂದ್ವಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಯ್.